ಎಲ್ಲರಿಗೂ ಆರ್ಯಕರ್ಗಿ ಪಾಠಶಾಲೆ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇಂದು ಚೈತ್ರ ಮಾಸದ 9ನೆಯ ದಿನ. ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಹುಟ್ಟಿದ ದಿನ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇವತ್ತು ರಾಮನವಮಿ ಅಲ್ವಾ, ಹಾಗಾಗಿ ರಾಮಾಯಣಕ್ಕೆ ಸಂಬಂಧಪಟ್ಟ ಒಂದು ಕಥೆಯನ್ನ ಕೇಳೋಣ. ಆಗ್ಲಿ ಬಿಡು. ಯಾವ ಕತೆ ಗೊತ್ತಾ? ವೇದವತಿಯ ಶಾಪ. ದೇವಗುರು ಬೃಹಸ್ಪತಿಯ ಮಗ ಕುಶಧ್ವಜ. ಈತನೇ ವೇದ ಸಾಧಕ, ಬ್ರಹ್ಮ ಋಷಿ. ಪ್ರತಿದಿನವೂ ವೇದ ಪಾರಾಯಣವನ್ನ ಮಾಡ್ತಾ ಇದ್ದ. ಈ ಕುಶಧ್ವಜನಿಗೆ ದಂತದ ಗೊಂಬೆಯ ಹಾಗಿರುವ ಚಂದದ ಮಗಳಿದ್ಲು. ಅವಳ ಹೆಸರು ವೇದವತಿ ಅಂತ. ಹೌದಾ? ಈ ಚಂದದ ಗೊಂಬೆ ಒಮ್ಮೆ ಶಂಕ ಅನ್ನುವ ರಾಕ್ಷಸನ ಕಣ್ಣಿಗೆ ಬೀಳ್ತಾಳೆ. ಅಯ್ಯೋ! ರಾಕ್ಷಸನ ಕಣ್ಣಿಗೆ ಬಿದ್ಮೇಲೆ ಕೇಳ್ಬೇಕಾ, ನನ್ನನ್ನ ಮದ್ವೆ ಆಗುವಂತ ಈಕ ಕೇಳ್ತಾನೆ. ಅಪ್ಪನನ್ನ ಕೇಳಿ ಹೋಗುವಂತ ಈಕೆ ಹೇಳ್ತಾಳೆ. ಶಂಕ ಸೀದ ಕುಶಧ್ವಜನ ಹತ್ತಿರ ಬಂದು, ನಿನ್ನ ಮಗಳನ್ನು ನನಗೆ ಕೊಟ್ಟು ಮದ್ವೆ ಮಾಡ್ತೀಯ ಅಂತ ಕೇಳ್ತಾನೆ. ಯಾರಾದ್ರೂ ಗಿಳಿಯನ್ನ ಸಾಕಿ ಕಟುಕನ ಕೈಗೆ, ಹದ್ದಿನ ಕೈಗೆ ಕೊಡ್ತಾರಾ? ಇಲ್ಲಪ್ಪ, ಖಂಡಿತ ಇಲ್ಲ. ಅಯ್ಯ ಶಂಕ ದೈತ್ಯ, ನನ್ನ ಮಗಳು ಮಹಾವಿಷ್ಣುವನ್ನ ಮದ್ವೆ ಆಗ್ಬೇಕು ಅಂತ ಇದ್ದಾಳೆ. ಹಾಗಾಗಿ ನಾನು ಮಹಾವಿಷ್ಣುಗೆ ಮದ್ವೆ ಮಾಡಿ ಕೊಡೋದು, ಬೇರೆ ಯಾರಿಗೂ ನಾನು ಮದ್ವೆ ಮಾಡಿ ಕೊಡೋದಿಲ್ಲ ಅಂತ ಹೇಳ್ತಾನೆ. ಅಯ್ಯೋ! ಅನಾಹುತ ಆಗಿ ಬಿಡುತ್ತೆ. ಶಂಕನ ಪಿತ್ತ ನೆತ್ತಿಗೆ ಇರುತ್ತೆ. ಕುಶಧ್ವಜನ ತಲೆಯನ್ನ ಕತ್ತರಿಸಿ ಹಾಕಿ ಬಿಡ್ತಾನೆ. ಅಯ್ಯೋ! ಗಂಡ ಸತ್ತ ಕೂಡಲೇ ಕುಶಧ್ವಜನ ಹೆಂಡತಿ ಪತಿಯ ಚಿತೆಗೆ ಹಾರಿ ಸಹಗಮನವನ್ನ ಮಾಡಿಕೊಂಡ್ಬಿಡ್ತಾಳೆ. ಅಯ್ಯೋ! ಪಾಪ ವೇದವತಿ ಅನಾಥಳಾಗ್ತಾಳೆ. ಶಂಕನಿಂದ ಹೇಗೋ ತಪ್ಪಿಸಿಕೊಂಡು ವೇದವತಿ ಹಿಮಾಲಯಕ್ಕೆ ಹೋಗ್ತಾಳೆ. ಅಲ್ಲಿ ವಿಷ್ಣುವಿನ ಕುರಿತು ಘೋರವಾದ ತಪಸ್ಸನ್ನ ಮಾಡ್ತಾ ಇರ್ತಾಳೆ. ಪಾಪ ಅವಳ ಗ್ರಾಚಾರವೇ ಸರಿ ಇಲ್ಲ. ಹೌದು. ದಶಕಂಠ ರಾವಣ ದಿಗ್ವಿಜಯ ಮುಗಿಸಿ ಬರ್ತಾ ಇರುವಾಗ ಈ ವೇದವತಿಯನ್ನ ನೋಡ್ತಾನೆ. ಮನ ಸೋಲ್ತಾನೆ. ವೇದವತಿಯನ್ನ ಮಾತಾಡಿಸ್ತಾನೆ, ಪರಿಚಯ ಕೇಳ್ತಾನೆ, ತಪಸ್ಸಿನ ಕಾರಣವನ್ನ ತಿಳಿದುಕೊಳ್ತಾನೆ. ನಗು ಬರುತ್ತೆ ರಾವಣನಿಗೆ. ನಿನಗೆ ಸೌಂದರ್ಯ ಮಾತ್ರ ಇದೆ, ಬುದ್ಧಿ ಇಲ್ಲ ನಿನಗೆ, ದಡ್ಡಿ ನೀನು. ಈ ಪ್ರಾಯದಲ್ಲಿ ತಪಸ್ಸು ಧ್ಯಾನ ಮಾಡೋದಲ್ಲ. ನೋಡಿಲ್ಲಿ ದಶಕಂಠ ಮಹಾಪರಾಕ್ರಮಶಾಲಿ ರಾವಣ ನಿನ್ನ ಎದುರಿಗೆ ನಿಂತಿದ್ದೇನೆ, ಮದುವೆ ಆಗು ನನ್ನನ್ನ ಅಂತ ಅವಳನ್ನ ಹಿಡಿದುಕೊಂಡೇ ಬಿಡ್ತಾನೆ. ಸಿಟ್ಟಿನಿಂದ ರೋಷಗೊಂಡು ಬೆಂಕಿಯಾಗಿ ಬಿಡ್ತಾಳೆ ವೇದವತಿ. ದುಷ್ಟ, ಮೂರ್ಖ, ತಪಸ್ಸು ಮಾಡ್ತಾ ಇದ್ದ ನನ್ನನ್ನ ನೀನು ಮುಟ್ಟಿ ತೊಂದರೆ ಕೊಟ್ಟಿದ್ಯಾ. ಪಾಪಾತ್ಮನಾದ ನಿನ್ನ ನಾಶ ನನ್ನಂತ ಹೆಣ್ಣಿಂದ ಆಗ್ಬಾರ್ದಿತ್ತು. ನಾನು ನಿನ್ಗೆ ಶಾಪ ಕೊಡ್ಬೋದು. ಇಲ್ಲ, ಹಾಗ್ ಮಾಡಿದ್ರೆ ನನ್ನ ತಪಶಕ್ತಿ ನಾಶವಾಗುತ್ತೆ. ಅಧಮ, ನಿನ್ನ ನಾಶಕ್ಕಾಗಿ ನಾನು ಮತ್ತೆ ಹುಟ್ಟಿ ಬರ್ತೇನೆ ಅಂತ ವೇದವತಿ ಯೋಗಾಗ್ನಿಯನ್ನು ಸೃಷ್ಟಿ ಮಾಡ್ತಾಳೆ. ಯಾಕೆ ಮಾಡ್ಕೊಂಡ್ಲು? ಕೇಳೋ ಕಥೆಯನ್ನ. ಧಗ 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 ಉರಿತಾ ಇರೋ ಬೆಂಕಿಗೆ ಹಾರಿ ಸುಟ್ಟು ಬೂದಿಯಾಗಿ ಬಿಡ್ತಾಳೆ. ಅಯ್ಯೋ! ಸ್ನೇಹಿತರೆ, ಸ್ವರ್ಣಲಂಕೆಯನ್ನ ಹನುಮಂತ ಸುಡ್ಲಿಲ್ಲ. ಮತ್ತೆ ವೇದವತಿಯನ್ನ ಮುಟ್ಟಿ ಕಾಮದ ಕಿಡಿಯಿಂದ ಲಂಕಾ ದಹನಕ್ಕೆ ರಾವಣನೇ ಮುನ್ನುಡಿ ಬರೆದು ಬಿಟ್ಟಿದ್ದ. ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವ ಸಂದೇಶ ಇಲ್ಲಿದೆ ಸ್ನೇಹಿತರೆ. ನಾವು ಹೆಣ್ಣು ಮಕ್ಕಳನ್ನ ಗೌರವದಿಂದ ಕಾಣ್ಬೇಕು, ಇಲ್ಲದಿದ್ರೆ ನಾಶ ಕಟ್ಟಿಟ್ಟು ಬುತ್ತಿ ಕಿವಿ ಮಾತು ಇಲ್ಲಿದೆ ಸ್ನೇಹಿತರೆ. ಹೌದು. ರಾಮಾಯಣ ಹೆಣ್ಣು ಮಕ್ಕಳನ್ನ ಗೌರವದಿಂದ ಕಾಣ್ಬೇಕು ಅನ್ನೋ ಸಂದೇಶವನ್ನ ಹೇಳಿಕೊಟ್ಟಿದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಬರ್ತೀವಿ. ಬಾಯ್.